ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇಬಿಗೆ ಯಾವ ಥರ ಮಗ್ಗಿನ ಜಡೆ ಆಗ್ತೆ ಅಂತ ಈ ಒಂದು ಫುಲ್ಲು ವಿಡಿಯೋ ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಈ ಒಂದು ಮಗ್ಗಿನ ಜಡೆ ಬಂದುಬಿಟ್ಟು ನಾನು ಬಂಗಾರಪೇಟೆಯಲ್ಲಿ ಆರ್ಡ್ರ್ ಕೊಟ್ಟು ತೊಗೊಂಡಿದ್ದು. ಯಾವತ್ತೋ ಒಂದು ಸರಿ ಆ ಕಡೆ ಮೇಕಪ್ಗೆ ಅಂತ ಹೋದಾಗ ನೋಡಿದ್ದೆ ನಾನು ಅವ್ರ ಶಾಪಲ್ಲಿ ಮಗ್ಗಿನ ಜಡೆ ಇದ್ದಿದ್ದು. ಸೊ ಆವಾಗ ನನಗೆ ತೊಗೊಂಡು ಬರೋಕ್ಕೆ ಟೈಮ್ ಇರಲಿಲ್ಲ, ಬಟ್ ಅವಾಗ ಮೇಕಪ್ಗೆ ಅಂತ ಹೋಗಿದ್ದೆ. ಓಕೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗಿ ನಾನು ಆರ್ಡ್ರ್ ಕೊಟ್ಟು ಜಸ್ಟ್ 1 ಅವರಲ್ಲೇ ಬೇಕು ಅಂದೆ. ಪಾಪ 1 ಅವರಲ್ಲೇ ಇನ್ನೂ 1 ಅವರ್ ಮೊದಲೇ ಹೊಲ್ಕೊಟ್ಬಿಟ್ರು ಅವರು. ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗಡೆನೇ ಮುಗಿಸ್ಕೊಟ್ರು ಮಗ್ಗಿನ ಜಡೆನ. ಸೊ ನಾನು ಅಲ್ಲೇ ಇದ್ದು ಹೊಲಿಸ್ಕೊಂಡು ಬಂದೆ. ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಮೆಜರ್ಮೆಂಟ್ ಕೂಡ ನಾನು 4 ಇಯರ್ಸ್ ಬೇಬಿಗೆ ಅಂತ ಹೇಳಿದ್ದೆ ಅವ್ರಿಗೆ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು. ಡಿಸೈನ್ ಸಹ ನೀವು ನೋಡ್ಬೋದು ಮಗ್ಗಿನ ಜಡೆಗೆ ಯಾವ ಥರ ಇದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಹೊಲ್ದಿದ್ರು. ಏನಿಲ್ಲ ಅಂದ್ರೂ ಆ ಮಗ್ಗಿನ ಜಡೆ 4 ಡೇಸ್ ಇತ್ತು ಅದು. ನಮ್ಮ ಬೇಬಿಗೆ ಹೇರ್ ತುಂಬ ಕಮ್ಮಿ ಇರೋದ್ರಿಂದ ಅವಳು ಸ್ವಲ್ಪ ಫೋಟೋಸ್ಗೆ ಹಾಕ್ಕೊಂಡು ತೆಗೆಯೋದು ಅಷ್ಟೇ ಮಾಡಿದ್ದು. ಮತ್ತು ಅದು 4 ಡೇಸ್ ಇತ್ತು ಅದು. ಅಷ್ಟು ಚೆನ್ನಾಗಿತ್ತು ಮೊಗ್ಗು ಅದು. ನೆಕ್ಸ್ಟ್ ನಾನು ಫೋಟೋ ಸ್ಟುಡಿಯೋಗೆ ಅಂತ ಅವಾಗ ತಾನೇ ಮಗ್ಗಿನ ಜಡೆ ತೊಗೊಂಡು ನಾವು ಕೋಲಾರ್ಗೆ ಬರೋಷ್ಟೊತ್ತಿಗೆ 7 ಆಗಿಬಿಟ್ಟಿತ್ತು. ಸೊ 7ಗೆ ಬಂದು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸೋಣ ಅಂತ ಬ್ಲೌಸ್ ರೆಡಿ ಮಾಡಿದೆ. ಸೊ ಬ್ಲೌಸು ಸಡನ್ನಾಗಿ ಸಿಗಲಿಲ್ಲ, ಅಮ್ಮನ ಬ್ಲೌಸ್ನೇ ಹಾಕಿದೆ. ಸೊ ಈ ಸ್ಯಾರಿ ಕೂಡ ಅಮ್ಮನದೇ ಸ್ಯಾರಿ ಅದು. ಸರಿ ಅಂತೇಳ್ಬಿಟ್ಟು, ಯಾಕಂದರೆ ದೊಡ್ಡವರಾದ್ಮೇಲೆ ಅವರು ಅಜ್ಜಿಗಳು ದುಡ್ತಾರೋ ಇಲ್ಲೋ ಅಂದ್ಬಿಟ್ಟು ನಾನೊಂದು ನೆನಪಿಗಿರಲಿ, ಸ್ವೀಟ್ ಮೆಮೊರಿ ಆಗಿರುತ್ತೆ ಅಂತೇಳ್ಬಿಟ್ಟು ನಾನು ಉಡ್ಸಿದ್ದೆ. ಸೊ ನಮ್ಮ ಬೇಬಿ ಇದ್ಕೊಂಡು, ಸ್ಯಾರಿ ನೀನು ಉಡಿಸ್ತಾ ಇದೆಯಾ, ನಾನು ಮೇಕಪ್ ಮಾಡ್ಕೊತೀನಿ, ಯಾವಾಗೂ ನೀವೇ ಮೇಕಪ್ ಮಾಡ್ತೀಯ ಮಮ್ಮಿ, ನಾನು ಮೇಕಪ್ ಮಾಡ್ಕೊತೀನಿ ಅಂದರು. ಸೊ ಓಕೆ ಅಂತೇಳ್ಬಿಟ್ಟು ನಾನು ಅವಾಗ ಜಸ್ಟ್ 10 ಮಿನಿಟ್ಸಲ್ಲಿ ಸ್ಯಾರಿ ಉಟ್ಕೊಂಡೆ. ಯಾಕೆ ಅಂದರೆ ಮಗುಗೆ ಅಂತ ಫೋಟೋಸ್ ತೊಗೊಳಕ್ಕೆ ಅಂತ ಬಂದಿದ್ದು. ಸೊ ಇರಲಿ ನಂದು ಒಂದು ಫೋಟೋ ಅಂತ ಸಡನ್ನಾಗಿ ಸ್ಯಾರಿ ಉಟ್ಕೊಂಡು ಬಂದುಬಿಟ್ಟೆ. ಸೊ ಅವಳು ಮೇಕಪ್ನ ಮಾಡಿಕೊಂಡ್ಳು, ಮಿರರ್ ನೋಡಿಕೊಂಡು ಅವಳು ಒಂದು 20 ಮಿನಿಟ್ಸಲ್ಲಿ ಮೇಕಪ್ ಮಾಡಿಕೊಂಡ್ಳು. ನಾನು ಮತ್ತೆ ಮಗ್ಗಿನ ಜಡೆ ಹಾಕಿ ಅವಳಿಗೆ ಸಿಕ್ಕಾಪಟ್ಟೆ ಭಾರ ಅನ್ನಿಸ್ತಿತ್ತು. ಸೊ ನಮ್ಮ ಬೇಬಿ ವೇರ್ ಮಾಡಿರೋ ಅಂಥ ಜ್ಯುವೆಲರಿ ಬಂದುಬಿಟ್ಟು ಫುಲ್ ಎಲ್ಲ ಗೋಲ್ಡೇ. ಪಾಪುಡ್ ಬಟ್ಟು ಮತ್ತು ಡಾಬ್ ಬಿಟ್ಟು ಇನ್ನೆಲ್ಲ ಗೋಲ್ಡೇ. ಸೊ ನಾನು ವೇರ್ ಮಾಡಿರೋದು ಅಷ್ಟೇ, ಬ್ಯಾಂಗಲ್ ಇರ್ಬೋದು ಮತ್ತು ಜ್ಯುವೆಲರಿ ಇರ್ಬೋದು, ಪ್ರತಿಯೊಂದು ಗೋಲ್ಡೇ. ನಂದು ಪಾಪುಡ್ ಬಟ್ಟು ಡಾಬ್ ಬಿಟ್ಟು ನಂದು ಫುಲ್ಲು ಗೋಲ್ಡು. ಸೊ ಮಗುದೂ ಫುಲ್ ಗೋಲ್ಡೇ. ಪಾಪುಡ್ ಬಟ್ಟು ಡಾಬ್ ಬಿಟ್ಟು ಇಬ್ಬರದೂ, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಗೋಲ್ಡ್ 916. ಸೊ ಈ ಥರ ವೇರ್ ಮಾಡಿ ಸ್ಯಾರಿ ಕೂಡ ಅಷ್ಟೇ ನಾನೇ ಪ್ಲೇಟಿಂಗ್ ಮಾಡಿ ಯಾವತ್ತೋ ಇಟ್ಟಿದ್ದೆ. ಸೊ ಅದನ್ನೇ ಸದ್ಯಕ್ಕೆ ಕಟ್ಕೊಂಡೆ. ಇನ್ನು ಮಗುಗೆ ಫೋಟೋಸ್ ತೆಗಿತಾ ಇದ್ದೀನಲ್ಲ, ಸೊ ಹಾಗೆ ನಾನು ಮಗ್ಗಿನ ಜಡೆ ಅದನ್ನೇ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಫೋಟೋ ಸ್ಟುಡಿಯೋಗೆ ಹೋಗಿ ರೀಲ್ಸ್ ಒಂದು 4-5 ಮಾಡಿ, ಸೊ ಇಬ್ಬರು ಫೋಟೋಸ್ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ರು. ಹಾಗೆ ಅಮ್ಮನೂ ಬಂದಿದ್ದರು, ಅಮ್ಮನ ಜೊತೆನೂ ಒಂದು ಫೋಟೋ ತೊಗೊಂಡ್ರಿ. ಸೊ ಹಾಗೆ ಈ ಥರ ಫೋಟೋಸ್ ಎಲ್ಲ ತೊಗೊಂಡ್ವಿ, ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ನಾನು ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಏನಿಲ್ಲ ಅಂದ್ರೂ 10 o'clock ಆಗೋಯಿತು. ಫೋಟೋ ಸ್ಟುಡಿಯೋನು 10 o'clock ಆಗೋಯಿತು ಅಂತ ಹೇಳಿದ್ರು. ಸರಿ ಬೇಗ ಬೇಗ ಅಂತೇಳ್ಬಿಟ್ಟು ಮತ್ತೆ ಫೋಟೋಸ್ ಇಟ್ಕೊಂಡು 10 o'clock ಮನೆಗೆ ಬಂದ್ವಿ. ಸೊ ಮಾರ್ನಿಂಗ್ ಕೂಡ ಮಗ್ಗಿನ ಜಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದುಬಿಟ್ಟು ಮಾರನೇ ದಿನ ನಮ್ಮ ಬೇಬಿಗೆ ಹಾಕಿರೋವಂಥ ಬ್ಯಾಂಗಲ್ ಬಂದು ನಂದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಜ್ಯುವೆಲರಿ ಇರ್ಬೋದು ಪ್ರತಿಯೊಂದೂ ಅಷ್ಟೇ. ಸೊ ಮಗ್ಗಿನ ಜಡೆ ಬಂದುಬಿಟ್ಟು ಮಾರನೇ ದಿನ ಕೂಡ ಮೊಗ್ಗಾಗಿ ಹಾಗೇ ಇತ್ತು, ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ಅದಕ್ಕೆ ನನಗಂತೂ ಅದನ್ನು ಇದು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಹಾಕಿ ಮತ್ತೆ ಜ್ಯುವೆಲರಿ ಎಲ್ಲ ಹಾಕಿ ಫೋಟೋಸ್ ತೊಗೊಂಡೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿತ್ತು ಅಂತ. ಸ್ಯಾರಿನೂ ಅಷ್ಟೇ ಅಮ್ಮಂದು ಸ್ಯಾರಿ, ನೆನಪಿಗಿರುತ್ತೆ ಅಂತ. ಇವತ್ತಿನ ವ್ಲಾಗ್ ಇದೆ. ಇಷ್ಟ ಆಗಿರೋ ಲೈಕ್